ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋದು ಮಶ್ರೂಮ್ ಮಸಾಲ ಆರ್ ಮಶ್ರೂಮ್ ಆಲೂ ಮಸಾಲ ಅಂತ ಕೂಡ ನೀವು ಕರಿಬಹುದು. ಮಶ್ರೂಮ್ ಮಸಾಲಾಗೆ ಮೇನ್ ಮಸಾಲ ಅದನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಬಾಣಲಿಗೆ ಒಂದೆರಡು ಚಿಕ್ಕ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸೋಂಪು, ಒಂದೆರಡು ಲವಂಗ, ಏಲಕ್ಕಿ, ಚಕ್ಕೆ, ಹಾಗೆ ಕಾಳು ಮೆಣಸು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಸ್ಪೈಸಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಕೂಡ ಫ್ರೈ ಮಾಡ್ತೀನಿ. ಇಲ್ಲಿ ನಾನು ಆಮೇಲೆ ಒಗ್ಗರಣೆಗೆ ಖಾರದ ಪುಡಿ ಕೂಡ ಯೂಸ್ ಮಾಡ್ತೀನಿ. ಹಾಗಾಗಿ ಇಲ್ಲಿ 4 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಇದು ಒಂದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಹಾಗಾಗಿ ಎಕ್ಸಾಕ್ಟ್ ಮಾಡಿ ನೀವು ಟ್ರೈ ಮಾಡಿ, ಸಖತ್ತಾಗಿ ಆಗುತ್ತೆ. ಆ್ಯಂಡ್ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹೆಚ್ಕೊಂಡಿದ್ದೆ. ಸೊ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟಾಗಿದ್ರೆ ಸಾಕು. ಆ್ಯಂಡ್ ಇದಕ್ಕೀಗ ನಾನು 2 ಮೀಡಿಯಂ ಸೈಜ್ ಟೊಮ್ಯಾಟೊ ಹೆಚ್ಕೊಂಡಿರೋದನ್ನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಚ್ ಸ್ಟೆಪ್ ನೀವು ಚೆನ್ನಾಗಿ ಫ್ರೈ ಮಾಡಬೇಕು, ಅದೇ ಇದಕ್ಕೆ ಫ್ಲೇವರ್. ಒಂದೇ ಸಲ ಎಲ್ಲ ಹಾಕಿ ಫ್ರೈ ಮಾಡಿ ಅದೇ ಫ್ಲೇವರ್ ಚೇಂಜ್ ಅನಿಸುತ್ತೆ. ಸೊ ಇದೇ ಸ್ಟೆಪ್ನ ಫಾಲೋ ಮಾಡಿ ಚೆನ್ನಾಗಾಗುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ, ಬೇಗ ಬೇಯಲಿ ಅಂತ ಅಷ್ಟೇ. ಆ್ಯಂಡ್ ಇದಕ್ಕೆ ಮುಂಚೆನೆ ನೆನೆಸ್ಕೊಂಡಿದ್ದೆ ಸ್ವಲ್ಪ ಗೋಡಂಬಿನ, ಒಂದು 10-15 ಅಷ್ಟು. ಅದ್ರ ನೀರು ಸಮೇತ ಹಾಕೊಂಡಿದ್ದೀನಿ, ಬಿಕಾಸ್ ಅದ್ರ ಪೌಷ್ಟಿಕಾಂಶ ಎಲ್ಲ ಬಿಟ್ಕೊಂಡಿರುತ್ತೆ. ನೀರನ್ನ ವೇಸ್ಟ್ ಮಾಡಬೇಡಿ. ಇದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದ್ಮೇಲೆ ಇದನ್ನ ಆರೋದಕ್ಕೆ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಆರೋ ಟೈಮಲ್ಲಿ ನಾನು ಇಲ್ಲಿ ಆಲೂಗೆಡ್ಡೆನ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಇಲ್ಲಿ ಪಾತ್ರೆಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ ಏನು ಅವಶ್ಯಕತೆ ಇಲ್ಲ. ಸೊ ಇಷ್ಟರಲ್ಲೇ ಬೇಗ ಬೇಯುತ್ತೆ, ಬಿಕಾಸ್ ಪೀಸಸ್ ಮಾಡ್ಕೊಂಡಿದೀವಲ್ಲ ಅಂತ ಹೇಳಿ ಅಷ್ಟೇನೆ. ಆ್ಯಂಡ್ ಫ್ರೆಶ್ ಕ್ರೀಮ್ ಇರಲಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ಮೊಸರನ್ನ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಬೀಟ್ ಮಾಡ್ಕೊಳ್ಳೋದ್ರಿಂದ ಅದು ಕ್ರೀಮಿ ಆಗಿ ಚೆನ್ನಾಗಿ ಸೇಮ್ ಟೇಸ್ಟ್ ಬರುತ್ತೆ. ನಿಮ್ಗೆ ಏನು ಡಿಫ್ರೆನ್ಸ್ ಅನ್ಸಲ್ಲ. ಬೇಕಾದ್ರೆ ಟ್ರೈ ಮಾಡಿ. ಆ್ಯಂಡ್ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಚಪಾತಿ ಕಲಸಿಟ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಎಲ್ಲ ಹೇಗೆ ಮಾಡ್ತಾರೆ ಹಾಗೇನೆ ನೀರು ಉಪ್ಪು ಹಾಕೊಂಡು ಹಿಟ್ಟು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ನೀವೆಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಇದು ಸಾಫ್ಟಾಗಿ ಬರುತ್ತೆ, ಅಷ್ಟೇನೆ, ಏನಿಲ್ಲ. ಎಲ್ಲರೂ ಇದೇ ಥರ ಮಾಡ್ತೀರಾ ಗೊತ್ತು, ಹಾಗಾಗಿ ಇದನ್ನೆಲ್ಲ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ಮತ್ತೆ ಅಗೇನ್ ಚೆನ್ನಾಗಿ ನೀಟ್ ಮಾಡಬೇಕು. ಆ್ಯಂಡ್ ಇದನ್ನು ಎತ್ತಿಟ್ಕೊಂಡು ಅಷ್ಟರಲ್ಲಿ ಬೆಂದಿತ್ತು ಆಲೂಗೆಡ್ಡೆನ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಈಗ ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಮೇನ್ ಪ್ರೊಸೀಜರ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ಳಿ, ಕಡಿಮೆ ಅನ್ಸಿದ್ರೆ. ಇಲ್ಲಿ ಒಂದು 2-3 ಸ್ಪೂನ್ ಎಣ್ಣೆ ಹಾಕೊಂಡು ಸ್ವಲ್ಪ ಜೀರಿಗೆ ಹಾಕೊಂಡು ಚಿಕ್ಕದಾಗಿ ಹೆಚ್ಚಿರೋ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ 2 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಈ ಖಾರದ ಪುಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ಸ್, ಬಿಕಾಸ್ ಇದೇನು ಅಷ್ಟು ಖಾರ ಬರಲ್ಲ, ಹಾಗಾಗಿ 2 ಸ್ಪೂನ್ ಹಾಕಿದ್ದೀನಿ. ಇದನ್ನ ಸಿಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಸೀದೋದಂಗೆ ಅನ್ಸುತ್ತೆ. ಅಂಡ್ ಇದಾದ್ಮೇಲೆ ಇದಕ್ಕೆ ಮೊದಲೇ ಚೆನ್ನಾಗಿ ಸ್ಕಿನ್ ಎಲ್ಲ ತೆಗೆದು ಒಂದು 3-4 ಸಲ ಉಪ್ಪು ಹಾಕೊಂಡು ತೊಳೆದಿಟ್ಟಿರೋಂಥ ಮಶ್ರೂಮ್ ಹಾಗೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಈ ಖಾರದ ಪುಡಿ ಜೊತೆಲಿ ಫ್ರೈ ಮಾಡ್ತಾ ಇದ್ದೀನಿ. ಆಗ ಖಾರ ಉಪ್ಪು ಎಲ್ಲ ನೀಟಾಗಿ ಹಿಡಿಯುತ್ತೆ ಮಶ್ರೂಮ್ಗೆ ಅಂತ. ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಸಾಕು. ಇದು ಅಷ್ಟರಲ್ಲಿ ಈ ಕಡೆ ಫ್ರೈ ಮಾಡಿರೋ ಅಂಥ ಮಸಾಲ ಏನಿತ್ತು ಅದು ಆರಿದೆ. ಸೊ ಅದನ್ನೀಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಪೇಸ್ಟ್ ಮಾಡಿದ್ದೀನಿ, ಅದು ತೋರ್ಸೋದು ಮರ್ತೋಗಿದ್ದೀನಿ. ಇಲ್ಲಿ ಪೇಸ್ಟ್ ಇಲ್ಲ ಅಂದರೆ ಫ್ರೈ ಮಾಡುವಾಗಲೇ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಫುಲ್ ಪೇಸ್ಟ್ನೆಲ್ಲ ಹಾಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಗಟ್ಟಿ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ. ಬೇಯ್ತಾ ಸ್ವಲ್ಪ ತಿಕ್ಕಾಗುತ್ತೆ, ಬಿಕಾಸ್ ಇದಕ್ಕೆ ಗೋಡಂಬಿ ಹಾಕಿದ್ದೀರಲ್ಲ ಹಾಗಾಗಿ. ಆಮೇಲೆ ಮೊದಲೇ ಬೀಟ್ ಮಾಡಿರೋಂಥ ಮೊಸರು ಕೂಡ ಹಾಕೊಳ್ತಾ ಇದ್ದೀನಿ. ನೋಡ್ಬೋದು ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಅದು ಕೂಡ. ಆ್ಯಂಡ್ ಇದು ಚೆನ್ನಾಗಿ ಬೇಯಬೇಕು ಮಸಾಲ, ಆಗ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಈ ಥರ ಎಣ್ಣೆ ಬಿಟ್ಕೊಳ್ಬೇಕು. ಆ್ಯಂಡ್ ಇದಾದ್ಮೇಲೆ ಲಾಸ್ಟಲ್ಲಿ ಕಸ್ತೂರಿ ಮೇಥಿನ ಚೆನ್ನಾಗಿ ಕ್ರಶ್ ಮಾಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಹೇಗಿತ್ತು ಅಂತ ಕೂಡ ಹೇಳಿದ್ದಾರೆ. ಈ ವಿಡಿಯೋ ಮಾಡೋಕ್ಕೂ ಮುಂಚೆ ಅವ್ರು ಟೇಸ್ಟ್ ನೋಡ್ಬಿಟ್ಟಿದ್ರು, ಸೊ ಹಾಗಾಗಿ ತಿಂದಿದ ತಕ್ಷಣ ರಿವ್ಯೂ ಹೇಳಿದ್ದಾರೆ. ನಾರ್ಮಲ್ ಆಗಿ ನಾನು ಯಾವುದೇ ರೆಸಿಪಿ ಮಾಡಿದ್ರು ಅವ್ರ ರಿಯಾಕ್ಷನ್ ಹೀಗೆ ಇರುತ್ತೆ. ಸೊ ವಿಡಿಯೋಗೋಸ್ಕರ ಹಾಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಎಕ್ಸ್ಟ್ರಾ ಬಿಲ್ಡಪ್ ಕೊಡ್ತಿಲ್ಲ ತಾನೇ? ಸೀರಿಯಸ್ ಆಗಿ ಚೆನ್ನಾಗಿದೆ. ಸರಿ, ತುಂಬ ಟೇಸ್ಟ್ ಇದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬಾಯ್.